ಜೆಡಿಎಸ್ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರನ್ನು ಜೆಡಿಎಸ್ ಪಕ್ಷದಿಂದ ಉಚ್ಚಾಟನೆ ಮಾಡಲಾಗಿದೆ ಎಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಜೆಡಿಎಸ್ ಅಧ್ಯಕ್ಷರಾದ ಬಿ. ಮುನೇಗೌಡ ಹೇಳಿದ್ದಾರೆ. ವಿಜಯಪುರ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾರ್ಚ್ 10 ರಂದು ವಿಜಯಪುರ ಪುರಸಭೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಚುನಾವಣೆ ನಡೆದಿದ್ದು, ಈ ಚುನಾವಣೆಯಲ್ಲಿ ಜೆಡಿಎಸ್ ಪಕ್ಷದ 7 ಮಂದಿ ಸದಸ್ಯರು ಅಧ್ಯಕ್ಷ ಸ್ಥಾನಕ್ಕೆ ಕಾಂಗ್ರೆಸ್ಗೆ ಮತ ನೀಡಿದ್ದು, ಉಪಾಧ್ಯಕ್ಷ ಸ್ಥಾನಕ್ಕೆ ಜೆಡಿಎಸ್ ಅಭ್ಯರ್ಥಿ ಮತ ನೀಡಿದ್ದು ಹಾಗೂ ಈ ಬಗ್ಗೆ ವಿಪ್ ಜಾರಿ ಮಾಡಿದ್ದು, ಇಂದು ಜಿಲ್ಲಾಧಿಕಾರಿಗಳ ನ್ಯಾಯಾಲಯದಲ್ಲಿ ಕೇಸು ದಾಖಲಾಗಿ ವಿಚಾರಣೆ ನಡೆದಿದ್ದು, ಮುಂದಿನ ದಿನಾಂಕಕ್ಕೆ ಮುಂದೂಡಲಾಗಿದ್ದು, ಇಂದು ವಿಜಯಪುರ ಪಟ್ಟಣದ ಜೆಡಿಎಸ್ ಮುಖಂಡರಾದ ಎಸ್. ಭಾಸ್ಕರ್, ಪಿ. ಪ್ರಕಾಶ್, ಕೆ. ಮುನಿರಾಜು, ಮೆಹಬೂಬ್ ಬಾಷಾ ಹಾಗೂ ಮಹೇಶ್ ಮಾಸ್ ಜೆಡಿಎಸ್ ಪಕ್ಷದಿಂದ ಉಚ್ಚಾಟನೆ ಮಾಡಿದ್ದು, ಇನ್ನು ಕೆಲವು ಮುಖಂಡರಾದ ಜೆಡಿಎಸ್ ಟೌನ್ ಅಧ್ಯಕ್ಷರಾದ ಸಿ. ನಾರಾಯಣಸ್ವಾಮಿ ಅವರನ್ನು ಅಧ್ಯಕ್ಷ ಸ್ಥಾನದಿಂದ ಪದಚ್ಯುತಿಗೊಳಿಸಿದ್ದು, ಮಹೇಶ್ ಅವರನ್ನು ಪ್ರಧಾನ ಕಾರ್ಯದರ್ಶಿಯಿಂದ ಪದಚ್ಯುತಿಗೊಳಿಸಲಾಗಿದೆ ಎಂದು ಜಿಲ್ಲಾಧ್ಯಕ್ಷ ಬಿ. ಮುನೇಗೌಡ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಇವತ್ತು ದಿವಸದ ಪತ್ರಿಕಾ ವರದಿ ಏನಂದರೆ, ಇವತ್ತು ಹಿಂದೆ ವಿಜಯಪುರ ಪುರಸಭೆಯ ಒಂದು ಚುನಾವಣೆ 10ನೇ ತಾರೀಕು ನಡೀತು, ಮಾರ್ಚ್ 10ರಲ್ಲಿ ನಡೀತು. ಆದರೆ ನಮ್ಮ ಪಕ್ಷದಲ್ಲಿದ್ದಂಥ, ನಮ್ಮ ಜೆಡಿಎಸ್ ರಾಜ್ಯದಲ್ಲಿ ಗೆದ್ದಿರುವಂಥ 6 ಜನ ಪ್ಲಸ್ ಒಂದು 7 ಜನ ಎಲೆಕ್ಟ್ ಆಗಿರುವಂಥವ್ರು ನಮ್ಮ ವಿಪ್ಪನ್ನು ಉಲ್ಲಂಘನೆ ಮಾಡಿ ಇವತ್ತು ಕಾಂಗ್ರೆಸ್ ಜೊತೆಯಲ್ಲಿ ಸೇರಿ ಅವರಿಗೆ ಮತ ಕೊಟ್ಟಿರೋದು ನಿಮಗೆಲ್ಲ ತಿಳಿದಿರುವಂಥ ವಿಷಯ. ಅದರಿಂದ ನಾವು ಇವತ್ತು ನಮ್ಮ ರಾಜ್ಯಾಧ್ಯಕ್ಷರಾದಂಥ ಕುಮಾರಸ್ವಾಮಿಯವರು ನನಗೆ 3ನೇ ತಾರೀಕು ಮಾರ್ಚಲ್ಲಿ ಒಂದು ಲೆಟರ್ ಕಳಿಸಿದ್ರು. ಯಾರಾದರೂ ಉಲ್ಲಂಘನೆ ಮಾಡಿದ್ದು ಅಂದರೆ ಅವ್ರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಬೇಕು ಅನ್ನೋದು ಸಹ ನನಗೆ ಲೆಟರ್ ಮುಖಾಂತರ ಬಂದಿತ್ತು. ಆದರೂ ಸಹ ನಾವಿವತ್ತು ನಮ್ಮ ಎಲೆಕ್ಷನ್ ಆಫೀಸರಾದಂಥ ಕೃಷ್ಣಸ್ವಾಮಿಯವರ ಅನುಮತಿ ಮೇರೆಗೆ ಇವತ್ತು ಪಕ್ಷದ ವಿರೋಧಿ ಚಟುವಟಿಕೆ ನಡೆಸೋರನ್ನ ಅವನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಬೇಕು ಅಂತ ನನಗೆ ಅವರು ಮಾಹಿತಿ ಕೊಟ್ಟಿರೋದ್ರಿಂದ ಇವತ್ತಿನ ದಿವಸ DC ಆಫೀಸಲ್ಲಿ ಅವರ ವಿರುದ್ಧವಾಗಿ ಇವತ್ತೇನು ಉಚ್ಚಾಟನೆ ಇವತ್ತು ವಿಪ್ಪನ್ನು ಉಲ್ಲಂಘನೆ ಮಾಡಿರುವಂಥರ ವಿರುದ್ಧವಾಗಿ ಇವತ್ತು ಕೇಸು DC ಅವರು ಡೇಟ್ ಕೊಟ್ಟಿದ್ದು, ಆ ಡೇಟಿನಲ್ಲಿ ನಾವು ಹೋಗಿ ಇವತ್ತು ಅದನ್ನು ಮುಂದಿನ 7ನೇ ತಾರೀಕು 11ನೇ ತಿಂಗಳಲ್ಲಿ ಮುಂದೂಡಿದ್ದಾರೆ. ಅದರ ಮುಂದಿನ ಒಂದು ಕಾನೂನು ಬಗ್ಗೆ ನಾವು ಹೋರಾಟ ಮಾಡ್ತೀವಿ. ಅದಕ್ಕೆ ಪಕ್ಷಕ್ಕೆ ಹಿನ್ನಡೆಯಾಗುವಂಥ ಕೆಲಸ ಮಾಡೋದು ನಾವು ಸೂಕ್ತವಾಗಿ ನಾವು ಅವ್ರ ಬಗ್ಗೆ ಆಕ್ಷೇಪಗಳನ್ನು ವ್ಯವಸ್ಥೆ ಮಾಡಬೇಕು ಅಂತ ಇವತ್ತು ನಮ್ಮ ರಾಷ್ಟ್ರೀಯ ಮತ್ತು ರಾಜ್ಯಾಧ್ಯಕ್ಷರು ಹೇಳಿರೋ ಮುಖಾಂತರ ಇವತ್ತು ನಾನು ಇವತ್ತು ಜಿಲ್ಲಾಧ್ಯಕ್ಷರಾಗಿ ನಾನು ಇವತ್ತು ಕೆಲವರು ನಮ್ಮವಾಗಿ ಪಕ್ಷಕ್ಕೆ ವಿರೋಧವಾಗಿ ಚಟುವಟಿಕೆ ನಡೆಯುವಂಥ ಒಂದು 4 ಜನ ಇವತ್ತು ಉಚ್ಚಾಟನೆ ಮಾಡುವಂಥ ಮಾಡಬೇಕು ಅಂತ ಏನಾದರೂ ಒಂದು ವ್ಯವಸ್ಥೆ ಮಾಡಿ ನಾವೆಲ್ಲ ಓಡಾಡಿ ಎಲ್ಲ ಮಾಡಿ ಹಿಂದೆ ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ನಗರಸಭೆ ಇದ್ದಾಗ ಕಾಂಗ್ರೆಸ್ ಬೇಡ JDS ಬೇಕು ಅಂತ ಜನ ಆಯ್ಕೆ ಮಾಡಿ ಎಲ್ಲ ಮಾಡಿದ್ಮೇಲೆ ನಾವು ಕಿತ್ತಾಡಿ ಬೇರೆಯವ್ರಿಗೆ ಅಧಿಕಾರ ತಿರುಗಿ ಕಾಂಗ್ರೆಸ್ ಕೊಡೋದು ತಪ್ಪಲ್ಲ. ಏನೋ ಇದು ನಮ್ಮನ್ನು ಇದ್ದಕ್ಕಿದ್ದಂಗೆ 13 ಸೀಟು ನಮಗೆ ಬಂದಿದೆ. ಕಾಂಗ್ರೆಸ್ ಹಿಂದೆ ನಡೆಸಿರುವಂಥ ಒಂದು ಏನು ಪುರಸಭೆ ನಡೆಸಿರುವಂಥ ಅನ್ಯಾಯಗಳನ್ನು ನೋಡಿ, ಭ್ರಷ್ಟನ ನೋಡಿ ಇವತ್ತು ನಮ್ಮ ಪಕ್ಷಕ್ಕೆ ಕೊಟ್ಟು 13 ಜನ ನಮ್ಮಲ್ಲಿ ಆಯ್ಕೆ ಆಗಿರೋದ್ರಲ್ಲಿ ನಮ್ಮನ್ನೇ ತಿರುಗಿ ಹೊಡೆದು ಕಾಂಗ್ರೆಸ್ಗೆ ಹೋಗುವಂತ ಮಾಡಿರೋದು ದೊಡ್ಡ ತಪ್ಪಲ್ಲ. ಜನನೇ ಬೇಡ ಕಾಂಗ್ರೆಸ್ ಜೊತೆ ಹೋಗಬೇಡಿ ಅಂತ ಹೇಳಿದ್ರೆ ಇವರು ಎಲೆಕ್ಟ್ ಆಗಿರೋರು ಕಾಂಗ್ರೆಸ್ ಜೊತೆ ಸೇರಿರೋದು ದೊಡ್ಡ ತಪ್ಪು. ಮುಂದಿನ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಚುನಾವಣೆಗಳೆಲ್ಲನೂ ಹತ್ತಿರದಲ್ಲಿ ಇದ್ಕೊಂಡು ಈ ರೀತಿಯಲ್ಲಿ ಪಕ್ಷದ ಇವರನ್ನ ಉಚ್ಚಾಟನೆ ಮಾಡಿ ಇದು ಒಂದು ನಮ್ಮ JDSನ ಒಂದು ತತ್ವ ಸಿದ್ಧಾಂತ. JDS ನಮ್ಮದು ಒಂದು ಸ್ಕೂಲ್ ಇದ್ದಂಗೆ ಇವತ್ತು ಯಾರು ಗೊತ್ತಿಲ್ಲದೆ ಇರೋದನ್ನ ಇವತ್ತು ನಾವು ಸ್ಕೂಲ್ಗೆ ಸೇರಿಸ್ಕೊಂಡು ಅವ್ರಿಗೆ ಅಭ್ಯಾಸ ಮಾಡಿ ಇವತ್ತು ಕಾಂಗ್ರೆಸ್ ಅಂತ ತಗೊಳ್ಳಿ, BJP ತಗೊಳ್ಳಿ, JDS ಅಲ್ಲಿ ಅಭ್ಯಾಸ ಮಾಡಿ ಇವತ್ತು ಎಕ್ಸಾಂಪಲ್ ಮುಖ್ಯಮಂತ್ರಿ ತಗೊಳ್ಳಿ, ಮುಖ್ಯಮಂತ್ರಿ ತಗೊಂಡ್ರೆ JDS ಅಲ್ಲಿ ಇದ್ದೋಗ್ತಾರೆ. ಅವರ ಸಂಪುಟದಲ್ಲಿ ತಗೊಳ್ಳಿ, ಅವರು ಎಲ್ಲ JDS ಅಲ್ಲಿ ಇದ್ದಾರೆ. BJPಯಲ್ಲಿ ಇವತ್ತು ಅದು ಇವ್ರು ತಗೊಳ್ಳಿ, ಇವತ್ತು ಯಾರು ನಮ್ಮ ಹೊರಟಿ ತಗೊಳ್ಳಿ, ಅವರು ನಮ್ಮ JDS ಅಲ್ಲಿ ಇದ್ದಾರೆ. ನಮ್ಮ ಪಕ್ಷದಲ್ಲಿ ಯಾವತ್ತೂ ಅಷ್ಟೇ ಕಾಂಗ್ರೆಸ್ BJP ಯಾರು ಇದ್ದಾರೆ ನನಗೆ ಗೊತ್ತಿದ್ದೇವೆ, ಯಾರು ಇಲ್ಲ. ಅರ್ಥ ಮಾಡ್ತಾರೆ. ನಮ್ದೊಂದು ಸ್ಕೂಲ್ ಇದೆ, ನೀವು ಹೋದ್ರು ನಾವು ಬೆಳೆಸೋಂಥ ಶಕ್ತಿ ಇದೆ ನಮಗೆ, ನಾವು ಬೆಳೆಸ್ಕೊಳ್ತೀವಿ. ಯಾಕೆಂದರೆ ನಾವು ಈ ಕುಲಕ್ಷ ರಾಜಕಾರಣ ಮಾಡೋದಲ್ಲ, ನಾವು ಬೆಳೆಯುವಂಥ ಪಕ್ಷ. ಇವತ್ತೆಲ್ಲ ನಾವು ಬೆಳೆಸಿ ಇವತ್ತು BJPಗೆ ಕಾಂಗ್ರೆಸ್ ಹೋಗಿ ಅವರೊಂಥರ ಅರ್ನಿಂಗ್ ಹೋಗಿದ್ದಾರೆ. ನಾವು ಯಾವತ್ತು ಬೆಳೆಯುವಂಥ ಪಕ್ಷ ಅದು. ಅದರಲ್ಲಿ ಆ ಪಕ್ಷಗಳಲ್ಲಿ ದುಡ್ಡು ಮಾಡೋ ಪಕ್ಷ. ಬಟ್ ಶೀಘ್ರದಲ್ಲಿ ಬರ್ತಾ ಇರೋ ಎಲೆಕ್ಷನ್ ಮೇಲೆ ಇದು ಇವಾಗ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಶೀಘ್ರದಲ್ಲಿದೆ. ಇದರ ಮೇಲೆ ಪರಿಣಾಮ ಬೀರೋದಿಲ್ವಾ ಈ ರೀತಿಯಲ್ಲಿ ಉಚ್ಚಾಟನೆ ಮಾಡಿದ್ರೆ? ನನಗೆ ಈ ಕಾಂಗ್ರೆಸ್ ಸರ್ಕಾರ ಮುಂದಿನ ಮುಖ್ಯಮಂತ್ರಿ ಯಾರು ಬರ್ತಾರೋ ಆಮೇಲೆ ಎಲೆಕ್ಷನ್ ಇರುತ್ತೆ, ಅದು ಮುಂಚೆ ನಡೆಯೋದೇ ಇಲ್ಲ.
ಈಗ ಡಿ ಕೆ ಶಿವಕುಮಾರ್ ಅವರು ಬೆಂಗಳೂರು ಆದ್ಯಂತ ಹಾಕ್ಕೊಂಡಿದ್ದಾರೆ. ಬಿ ಡಿ ಅವ್ರ ಕೈಲಿದೆ, ಆ ಕಡೆ ಮುಂದೆ ನಮ್ಮ ಬಿ ಡಿ ಅವ್ರ ಕೈಲಿದೆ, ಕೆ ಡಿ ಬಿ ಅವ್ರ ಕೈಲಿದೆ, ಅವ್ರು ಹೇಳ್ದಂಗೆ ನಡೀತಾ ಇದೆ. ಅದರ ಜೊತೆಯಲ್ಲಿ ನಮ್ಮ ಕಾರ್ಪೊರೇಷನ್ ಪೂರ ಅವ್ರ ಕೈಲಿದೆ, ನಮ್ಮ ಸರೌಂಡಿಂಗಲ್ಲಿ ನೀರಾವರಿ ಅವ್ರ ಕೈಲಿದೆ, ಬೆಂಗಳೂರು ಸರೌಂಡಿಂಗಲ್ಲಿರುವಂಥ ಎಲ್ಲ ಡೆವಲಪ್ಮೆಂಟ್ ಇವಾಗ ರಾಮನಗರ ಜಿಲ್ಲೆ ಅವ್ರ ಕೈಲಿದೆ. ಹಂಗೆ ಅವರು ಒಂಥರ ನೀವು ಕಂಡಂಗೆ ಇವತ್ತು ಎಷ್ಟೋ ದಿವಸ ಮುಂದೆ ಬಂದಿರೋಂಥವ್ರು ಇವತ್ತೇನೋ ಮಾಡೋಕ್ಕೆ ಹೊಡಿತಾರೆ. ಅವ್ರಿಗೆ ತೃಪ್ತಿ ಆಗೋವರೆಗೂ ಯಾವ ಸತೀಶ್ ಕುಮಾರ್, ಜಿ ವಿಜಯ ನ್ಯೂಸ್, ವಿಜಯಪುರ.